ಓಕೆ, ನೀವು ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ತಮಿಳು, ತುಳು ಎಲ್ಲದರಲ್ಲೂ ಮಾಡಿದ್ದೀರಾ ಆ್ಯಂಡ್ ಡ್ಯಾನ್ಸರ್ ಕೂಡ ಹೌದು. ಎಷ್ಟು ಹೆಗ್ಗಳಿಕೆ ಇದೆ ನಿಮಗೆ ಆ್ಯಂಡ್ ಏನು ಫೀಲ್ ಇದೆ ನಿಮಗೆ? ಖಂಡಿತವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬ ಕಲಾವಿದರಿಗೆ ಆ್ಯಕ್ಟ್ ಮಾಡೋದಕ್ಕೆ ಭಾಷೆಯ ಇದಿಲ್ಲ ಅಂತಾರೆ, ಇದು ಬ್ಯಾರಿಕೇಡ್ ಇಲ್ಲ ಅಂತಾರೆ. ಸೊ ನಾವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ನಾವು ಆ್ಯಕ್ಟ್ ಮಾಡ್ಬೋದು, ಆ್ಯಕ್ಟಿಂಗ್ ಗೊತ್ತಿದ್ದರೆ ಮಾತ್ರ. ಸೊ ಹಾಗಾಗಿ ನನಗೆ ತುಳು ಏನು ಕಷ್ಟ ಆಗಿಲ್ಲ, ಯಾಕಂದರೆ ನಾನು ಹುಟ್ಟಿರೋದು ಮಂಗಳೂರಲ್ಲಿ. ಸೊ ಹಾಗಾಗಿ ತುಳು ಅಂತೂ ಚೆನ್ನಾಗಿ ಮಾತಾಡ್ತೀನಿ ಆ್ಯಂಡ್ ಕನ್ನಡ ಅಂತೂ ಮಾತೃಭಾಷೆ, ಚೆನ್ನಾಗಿ ಮಾತಾಡ್ತೀನಿ. ಆ್ಯಂಡ್ ತಮಿಳ್ ನಾನು ಹಾಸ್ಟೆಲಲ್ಲಿದ್ದಾಗ ತಮಿಳ್ ಕಲ್ತಿದ್ದೆ. ಸೊ ಹಾಗಾಗಿ ತಮಿಳ್ ಸಿನಿಮಾ ಮಾಡಿದಾಗ ನಂಗೆ ಅದನ್ನು ಕಷ್ಟ ಅನಿಸಿಲ್ಲ. ಸೊ ಈ 3 ಲ್ಯಾಂಗ್ವೇಜ್ ಮಾಡಿದ್ದೀನಿ. ಆಲ್ರೆಡಿ ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ. ಆ್ಯಂಡ್ ಇವಾಗ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಕೈ ಹಾಕಿದ್ದೀನಿ, ಒಂದು ಹೊಸ ಲ್ಯಾಂಗ್ವೇಜ್ ಜೊತೆಗೆ. ಹೊಸದಾಗಿ ಬರ್ತಾ ಇದ್ರೆ ಹೊಸ ಲ್ಯಾಂಗ್ವೇಜ್ ಜೊತೆಗೆ ಅದೆಲ್ಲ ಕಾಯ್ತಾ ಇರ್ತೀವಿ ನಾವು. ಆ್ಯಂಡ್ ಇದ್ರ ನಡುವೆ ನಿಮಗೆ ಕ್ರಿಕೆಟ್ ಕ್ರೇಜ್ ಹೇಗೆ ಹುಡ್ಕೋತು ಅಂತ? ಕ್ರಿಕೆಟ್ ಕ್ರೇಜ್ ಹೆಂಗೆ ಅಂದರೆ, ನಾನು ಸ್ಕೂಲಲ್ಲಿ ಇದ್ದಾಗ ನಾನು ತುಂಬ ಸ್ಪೋರ್ಟ್ಸಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ದೆ. ಆ್ಯಂಡ್ ಮುಂಚೆ ನಂಗೆ ಕ್ರಿಕೆಟ್ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಯಾಕಂದರೆ ಹುಡುಗರು ಆಡೋ ಆಟ. ಸೊ ನಾವು ಅದ್ರ ಬಗ್ಗೆ ನೋಡೋದಾಗಲಿ ಮಾಡೋದಾಗಲಿ ಅವೆಲ್ಲ ಮಾಡ್ತಿರ್ಲಿಲ್ಲ. ಬೆಳೀತಾ ಏನಾಯಿತು, ನನಗೆ ಸ್ವಲ್ಪ IPL ಬಂದಮೇಲೆ ನನಗೆ ಕ್ರಿಕೆಟ್ ಹುಚ್ಚು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಮನೇಲಿ ನಮ್ಮ ಅಣ್ಣ ನೋಡೋರು, ನನ್ನ ಭಾವ ನೋಡೋರು, ಇವರೆಲ್ಲ ನೋಡ್ತಿದ್ದಾಗ ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ, ನಾವು ಅದನ್ನು ನೋಡಲೇಬೇಕಾಗಿತ್ತು. ಸೊ ಅದು ನೋಡಿ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಹುಚ್ಚು ಜಾಸ್ತಿ ಬೆಳೀತು ಅಂತಲೇ ಹೇಳ್ಬೋದು. ಹಾಗಿದ್ರೆ ಕ್ರಿಕೆಟ್ ಕ್ರಿಟಿಕ್ ಅಂತ ಅಂದ್ರೆ ನಮಗೆ ಭೂಮಿಕಾ ಅವ್ರು ಇರಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಸೂಪರ್ ಅಲ್ವಾ ನೀವು? ಈ ವಿಷಯದಲ್ಲಿ ಮಾತ್ರ ನಿಜವಾಗ್ಲೂ ನಂಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ಕ್ರಿಕೆಟ್ ಅಂತ ಬಂದಾಗ ಸ್ಪೆಷಲಿ IPL ಇರ್ಬೋದು ಅಥವಾ ವರ್ಲ್ಡ್ ಕಪ್ ಇರ್ಬೋದು, ಚಾನೆಲ್ಗಳಲ್ಲಿ ಫಸ್ಟು ನನಗೆ ಕಾಲ್ ಮಾಡ್ತಾರೆ. ಕ್ರಿಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕಾಲ್ ಮಾಡ್ತಾರೆ, ಕ್ರಿಕೆಟ್ ಬರ್ತಾ ಇದೆ, ಬೇರೆ ಎಲ್ಲೂ ಹೋಗಂಗಿಲ್ಲ, ನಮ್ಮ ಚಾನಲ್ಗೆ ಬರಬೇಕು ಅನ್ನೋದು ಹೇಳ್ತಾರಲ್ಲ, ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನೀವು ಮುಂದೆ ಇದನ್ನ ಊಹೆ ಮಾಡ್ಕೊಂಡಿದ್ರಾ ಈ ಥರ ಒಂದು ವೇಳೆ ನಾನು ಬೆಳಿಬೋದು ಅಂತ, ಅಥವಾ ನೀವು ಇಲ್ಲ ಇದು ಸಣ್ಣಗೆ ಆಗಿರೋದ ನಿಮ್ಮ ಲೈಫಲ್ಲಿ ಅಂತ? ಯಾವುದು ಕ್ರಿಕೆಟ್? ಕ್ರಿಕೆಟ್ ಅಂದರೆ ಕ್ರಿಕೆಟ್ ಇವಾಗ ನೀವು ಮಾತಾಡೋದಕ್ಕೆಲ್ಲ ಹೋಗ್ತೀರಾ, ನೀವೇ ಬೇಕು ಅಂತ ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ? ಇಲ್ಲ, ಇದು ಸಡನ್ ಆಗಿ ಹೋಗಿ, ನೀವು ಸಡನ್ ಆಗಿ ಹೋಗಿರೋದು. ಯಾಕಂದರೆ ನಾನು ಪ್ರತಿ ಸಲನೂ ಏನು ಮಾಡ್ತಿದ್ದೆ, ನಾನು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ. ಮ್ಯಾಚ್ ಅಂತ ಬಂದಾಗ ಏನು ಮಾಡ್ತೀನಿ, ಅದ್ರ ಬಗ್ಗೆ ಮ್ಯಾಚ್ ನೋಡ್ತೀನಿ, ಅವ್ರು ಯಾರು ಹೆಂಗೆ ಆಡಿದ್ರು. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಆರ್ಟಿಕಲ್, ಅದು ಕಾಮಿಡಿ ಆಗಿರ್ಬೋದು, ಏನೋ ಒಂದು ಮಾಡಾಕ್ತೀನಿ. ಕಾಮಿಡಿನ ಸಮ್ಟೈಮ್ಸ್ ಹೆಂಗೆ ಅಂದರೆ, ಯಾಕ್ರೋ ಹಿಂಗೆ ಮಾಡಿದ್ರಿ, ಬಾಯಿ ಬರ್ಸಿದ್ರಿ, ಹಿಂಗೆಲ್ಲ ಹೇಳಿ ಲೈಕ್ ಒಂದು ಚಿಕ್ಕದಾಗಿ ಬರ್ದೆಲ್ಲ ಹಾಕಿರ್ತೀನಿ, ಆಯಿತಾ. ಸೊ ಇದು ಏನಾಯಿತು, ಇದು ಹಿಂಗೆ ಬರ್ತಾ ಈ ಕ್ರಿಕೆಟ್ ಇದನ್ನು ಹುಚ್ಚು ಜಾಸ್ತಿ ಆಯಿತು. ಆ್ಯಂಡ್ ಚಾನಲ್ ಅವರು ಕರೆಯೋದು ಕೂಡ ಜಾಸ್ತಿ ಆಗೋಯ್ತು. ಬಟ್ ಏನು ಅಂತಂದರೆ ಹೊರಗಡೆ ಎಲ್ಲ ಭೂಮಿಕಾ ಅಂತಂದರೆ ಅಷ್ಟಾಗಿ ಗೊತ್ತಾಗಲ್ಲ. ಬಟ್ ಕಲ್ಯಾಣಿ ಸೀರಿಯಲ್ನ ನಟಿ ಅಂತಂದರೆ ಓ ಆ ಭೂಮಿಕಾನ, ಓ ಕಲ್ಯಾಣಿ ಅಂತಲೇ ಫೇಮಸ್ ಆಗಿದ್ದೀರಾ. ಇದು ನಿಮ್ಗೆ ಏನು ಅನಿಸುತ್ತೆ? ಹೌದು, ಯಾಕಂದರೆ ನಾನು ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ಕೂಡ ಮಾಡಿದ್ದೆ. ನಾನು ಆಪ್ತಮಿತ್ರ ಮಾಡಿದ್ದೀನಿ. ಆಪ್ತಮಿತ್ರದಲ್ಲಿ ನಾನು ತಂಗಿಯಾಗಿ ಆ್ಯಕ್ಟ್ ಮಾಡಿದೆ. ಸೊ ಆ ಸಿನಿಮಾದಲ್ಲಿ ನನಗೆ ಹೆಂಗಾಯಿತು ಅಂದರೆ, ದೊಡ್ಡ ಸ್ಟಾರ್ಸು ನಾನು ಆಗ್ತಾನೆ ಅವಾಗ್ತಾನೆ ಹೊಸದಾಗಿ ನನ್ನ ಫಸ್ಟ್ ಸಿನಿಮಾ ಅನ್ನೋ ಥರ. ಈ ಸಿನಿಮಾದಲ್ಲಿ ನಾನು ಅಷ್ಟು ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀನಲ್ಲ, ನಂಗೆ ಅದೊಂಥರ ಖುಷಿ. ಆ್ಯಕ್ಟ್ ಮಾಡೋದಕ್ಕೆ ನಲ್ಲಿರೋರು ಆ್ಯಕ್ಟರ್ಸ್ಗಳನ್ನ ನೋಡೋದಂಥ ದೊಡ್ಡ ಖುಷಿ ಆಗಿತ್ತು ನನಗೆ, ಸಂಭ್ರಮ ಆ ಟೈಮಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.